ಯಾರು ವಿರುದ್ಧ ಹಾಕಿದ್ದಾರೆ ಅನ್ನುವಂಥದ್ದು ಈ ಶ್ರೀವತ್ಸ ಅವ್ರು ಹೇಳ್ಬೇಕಲ್ವಾ? ಅರ್ಧಂಬರ್ಧ ಯಾಕೆ ಹೇಳ್ತೀರಿ? ಅದು ನೀವು ಏನು ಹೇಳಿದ್ರು, ಏನು ಸುಳ್ಳು ಹೇಳಿದ್ರು ಕಾಂಗ್ರೆಸ್ನವ್ರಲ್ಲಿ ಯಾರು ಪ್ರತಿಕ್ರಿಯೆ ಕೊಡಲ್ಲ ಅಂತನಾ? ಯಾವ ಕಾರಣಕ್ಕೂ ಬಿಡಲ್ಲ. ನೀವು ಎಷ್ಟು ಸುಳ್ಳು ಹೇಳ್ತೀರೋ ಅಷ್ಟು ಸುಳ್ಳಕ್ಕೂ ನಿಜವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಶ್ರೀವತ್ಸ ಅವರೇ, ಮಾಡೇ ಮಾಡ್ತೀವಿ. ಇನ್ನೊಂದು, ನೀವು ಒಂದು ಪತ್ರ ಬರೆದಿದ್ದೀರಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ವಿಕಾಸ್ ಸೌಧ, ಶ್ರೀವತ್ಸ ಅವರ ಪತ್ರ ಇಲ್ಲಿದೆ, ಈ ಕಾಪಿ ಇಲ್ಲಿದೆ. ಅಜ್ಜಿಷ್ಟು ಹೇಳ್ತೀನಿ. 30/6/2020 ಸರ್ಕಾರಿ ಆದೇಶ ಸಂಖ್ಯೆ ಸೋ ಅಂಡ್ ಸೋ 2018 ಆದೇಶಕ್ಕೆ ವಿರುದ್ಧವಾಗಿ ಬಡಾವಣೆಗಳನ್ನು ರಚಿಸಿ 848 ನಿವೇಶನಗಳನ್ನು ಖಾತೆ ಮಾಡಿ ಹಂಚಿಕೆ ಮಾಡಿರಲಾಗಿರುತ್ತದೆ ಎಂದು ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯವರಿಗೆ ಪತ್ರ ಬರೆದಿರುವುದು ನನ್ನ ಗಮನಕ್ಕೆ ಬಂದಿರುವುದು ಸರಿಯಷ್ಟೇ. ಪಾಪ ಇವ್ರ ಗಮನಕ್ಕೆ 2024ರಲ್ಲಿ ಗಮನಕ್ಕೆ ಬಂತು. 2020ರಲ್ಲಿ ಬರೆದಿರುವಂಥ ಪತ್ರ 2024ರಲ್ಲಿ ಗಮನಕ್ಕೆ ಬಂತು. 2020ರಲ್ಲಿ ಯಾರು ಸರ್ಕಾರ ಇತ್ತು ಶ್ರೀವತ್ಸ ಅವರೇ? ದಯಮಾಡಿ ಒಂದು ತಿಳಿಸ್ಬೇಕಲ್ಲ. ಈ ನಾನ್ಸೆನ್ಸ್ನ ಏನಾದರೂ ನಾನ್ಸೆನ್ಸ್ ಅಂತ ಅನ್ಕೊಂಡಿದ್ರೆ, ನೀವು ನ್ಯೂಸೆನ್ಸ್ ಅಂತ ಅನ್ಕೊಂಡಿದ್ರೆ, ಇರೆಗ್ಯುಲರು ಭ್ರಷ್ಟಾಚಾರ ಅಂತ ಅನ್ಕೊಂಡಿದ್ರೆ, ಭ್ರಷ್ಟಾಚಾರ ಮಾಡಿದ ಸರ್ಕಾರ ಯಾರ್ದು? 2020ರಲ್ಲಿ ಯಾವ ಸರ್ಕಾರ ಇತ್ತು? ನಾನು ಹೇಳ್ತಾ ಇರುವಂಥದ್ದು, ಇವರು ಆರೋಪ ಮಾಡಿರುವಂಥದ್ದು ಮೈಸೂರಿನ ಜ್ಞಾನಗಂಗಾ ಗೃಹ ನಿರ್ಮಾಣ ಸಂಘ ಸಹಕಾರ ಸಂಘ, ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಾಣಿಸಿದ ಉಲ್ಲೇಖದನ್ವಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಹಿಂದಿನ ಆಯುಕ್ತರಾದ ಶ್ರೀ ನಟೇಶ್ KAS ರವರ ಟಿಪ್ಪಣಿ ಅನುಸಾರ ಮೈಸೂರಿನ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಕೇರಗಳ್ಳಿ, ನಗರ್ತಹಳ್ಳಿ ಮತ್ತು ಬಲ್ಲಹಳ್ಳಿ ಗ್ರಾಮಗಳ ಒಟ್ಟು 252 ಎಕರೆ ಭೂಮಿಯಲ್ಲಿ ಬಡಾವಣೆಯನ್ನು ಅಕ್ರಮವಾಗಿ ರಚಿಸಲಾಗಿದ್ದು ಅಂತ ನೀವು ಬರೀತೀರಿ. ಶಿಸ್ತು ಕ್ರಮ ತೆಗಿಬೇಕು ಅಂತ ಬರೀತೀರಿ. ಈಗ ನೀವು ಬರೆದಿರು 18/9/2024ರಲ್ಲಿ ಬರೆದಿದ್ದೀರಿ. ನೀವು 1.5 ವರ್ಷ MLA ಆದಮೇಲೆ ಬರೆದಿದ್ದೀರಿ. ಪಾಪ ಆಮೇಲೆ ಅದು ಹುಡುಕೊಂಡು ನಿಮ್ಮ ಗಮನಕ್ಕೆ ಬಂದಿರೋದು ಪತ್ರ ಬರೆದಿದ್ದೀರಿ. ಇರಲಿ, ನಿಜ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ಇದು ಪ್ರೈವೇಟ್ ಲೇಔಟು. ಇಂಥವರೆಗೂ 14 ಸೈಟ್ ಬಗ್ಗೆ ಏನು ಬೀದಿಲೆಲ್ಲ ಉರುಳಾಡ್ತಿದ್ರಿ. 14 ಸೈಟು ವಾಪಸ್ ಕೊಟ್ಟಾದಮೇಲೆ CM ಅವರ ಪತ್ನಿಯವರು ಅದು ಬಿಟ್ಬಿಟ್ರಿ. ಆಮೇಲೆ ಒಂದು 2-3 ಪ್ರೆಸ್ ಮೀಟ್ ಮೂಲಕ 5,000 ಸೈಟ್ಗಳು 50-50 ಅಡಿನಲ್ಲಿ 5,000 ಸೈಟ್ಗಳು ಅಂತ ಹೇಳ್ಕೊಂಬಂದ್ರಿ. ಎಲ್ಲಿ 5,000 ಸೈಟ್? ಯಾವುದು? ಪಟ್ಟಿ ಕೊಡಿ, ಯಾರ್ಯಾರು ತಗೊಂಡವ್ರು ಏನೋ ಪಟ್ಟಿ ಕೊಡಿ ಸ್ವಾಮಿ. ED ನಿಮ್ಮದೇ ನಡೀತಾ ಇದೆಯಲ್ಲ, ಈ ED ನೀವು ಯು ಆರ್ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಮೂಡಾ. ಸುಮಾರು ಮೀಟಿಂಗ್ಗಳು ಅಟೆಂಡ್ ಮಾಡಿದ್ದೀರಿ. ಮೊನ್ನೆ ಮೀಟಿಂಗ್ಗಳು ಅಟೆಂಡ್ ಮಾಡಿದಿರಿ. ಮೀಟಿಂಗಲ್ಲಿ ಅಟೆಂಡ್ ಮಾಡಿ ಮಾತಾಡದೆ ಒಂದು, ಹೊರಗಡೆ ಬಂದು ಮಾತಾಡದೆ ಒಂದು, ಪತ್ರಿಕೆ ಹೇಳಿಕೆ ಕೊಡದೆ ಒಂದಾ? ಜ್ಞಾನಗಂಗಾ ಅನ್ನುವಂಥದ್ದು ಇಸ್ ಎ ಪ್ರೈವೇಟ್ ಲೇಔಟ್. ಇನ್ ವಾಟ್ ವೇ ಮೂಡಾ ಗೌರ್ಮೆಂಟ್ ಈಸ್ ಇಂಟ್ರೆಸ್ಟೆಡ್ ಇನ್ ದಟ್? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಏನಿದ್ರು ಫೀಸ್ ಕಟ್ಟಿಸ್ಕೊತಾರೆ. ಈ ಥರ 300 ಲೇಔಟ್ಗಳವೆ. ಫೀಸ್ ಕಟ್ಟಿಸ್ಕೊತಾರೆ, ಪರ್ಮಿಷನ್ ಕೊಡ್ತಾರೆ. ಅವನು ಪಾರ್ಕ್ಗೆ ಜಾಗ ಬಿಟ್ಟವನ, ರೋಡಿಗೆ ಜಾಗ ಬಿಟ್ಟವನ, ಅಷ್ಟೇ ನೋಡೋದು ಅವ್ರಿಗೆ ಅವಕಾಶ ಇರೋದು. ಇನ್ನೇನಾದರೂ ಅನಾಚಾರಗಳಾಗಿದ್ದರೆ ಅವನು ಯಾರೋ ಬೆನಿಫಿಷರಿ ಕೋರ್ಟ್ಗೆ ಹೋಗ್ತಾನೆ. ಇನ್ ವಾಟ್ ವೇ ಗೌರ್ಮೆಂಟ್ ಈಸ್ ಹ್ಯಾವಿಂಗ್ ಬೈಂಡಿಂಗ್ ಆನ್ ಪ್ರೈವೇಟ್ ಲೇಔಟ್ಸ್? ಪ್ಲೀಸ್ ಟೆಲ್ ಮಿ. ನಾನು ಸಪೋರ್ಟ್ ಮಾಡ್ತಾ ಇಲ್ಲ ಯಾರಿಗೋ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು. ನಿಮ್ಗಿರುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಎಷ್ಟಿದೆ ಅನ್ನುವಂಥದ್ದು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇದಕ್ಕೆ ಪತ್ರ ಬರೆದಿದ್ದೀರಿ, ಆ್ಯಕ್ಷನ್ ತಗೊಳ್ಳಿ. ಏನಾದರೂ ಅನಾಚಾರ ಆಗಿದ್ರೆ ನಿಮ್ಮ ಪೀರಿಯಡಲ್ಲಿ 2020ರಲ್ಲಿ ಆಗಿದೆ ಅಂತ ಹೇಳ್ತಿರಲ್ಲ. ಸೋಮಾವಾಗ ಏನು ಮಣ್ಣು ಕಳ್ಳೆಪುರಿ ತಿಂತಿದ್ರ? ನಿಮ್ಮ ಸರ್ಕಾರ ಕಳ್ಳೆಪುರಿ ತಿಂತಾ ಇತ್ತಾ? ಮಣ್ಣು ತಿಂತಾ ಇತ್ತಾ? ಇಲ್ಲ ನೀವು ಸೇರಿ ಮಣ್ಣು ತಿಂತಿದ್ರ? ನೀವೇ ನಗರದ ಅಧ್ಯಕ್ಷರು, ನಿಮ್ಮ MLAಗಳಿದ್ರಲ್ವಾ? ಜ್ಞಾನಗಂಗಾ ಸೊಸೈಟಿ ನಡೆಸ್ತಾ ಇರುವಂಥವರೇ ಮೂಡ ಅಧ್ಯಕ್ಷರಾಗಿದ್ರಲ್ವಾ? ನಿಮ್ಮ ಪಕ್ಷದ ಮುಖಂಡರಾಗಿದ್ರಲ್ವಾ? ನೀವು ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಆಗ ನೀವು ಮಾಡಿರೋ ಹಲ್ಕಾ ಕೆಲಸಗಳೆಲ್ಲ ನಮ್ಮ ಸರ್ಕಾರದ ಮೇಲೆ ಹೊರಿಸ್ತಾ ಇದ್ದೀರಾ. ಎಲ್ಲ ಅನಾಹುತಗಳು, ಅನಾಚಾರಗಳು ನಡೆದಿದ್ರೆ BJP ಪೀರಿಯಡಲ್ಲಿ ಆಗಿರುವಂಥದ್ದು, JDS ಪೀರಿಯಡಲ್ಲಿ ಆಗಿರುವಂಥದ್ದು ಅನಾಚಾರಗಳನ್ನು ನಮಗೆ ಮೆತ್ತಕ್ಕೆ ಮಾಡ್ತಾ ಇದ್ದೀರಿ. ನೀವು ಮಾನ ಮರ್ಯಾದೆ ಇದೆಯಾ ನಿಮಗೆ? ಏನರಲ್ಲಿ ಹೊಡಿಬೇಕು ನಿಮಗೆ ಜನಗಳು? ನೀವೇ ತಿಳಿಸಿ ದಯಮಾಡಿ. ರಾಜಕೀಯ ಮಾಡ್ತಾ ಇದ್ದೀರಾ? ಗೃಹ ನಿರ್ಮಾಣ ಸಹಕಾರ ಸಂಘದ ಅಕ್ರಮ ಅಂತ ಒಪ್ಪತ್ತಾ ಇದ್ದೀರಾ? ಯಾಕಂದ್ರೆ ಅವರಿಗೆ
ಅದನ್ನೇ ಹೇಳಿದ್ನಲ್ಲಪ್ಪ. ಈಗ ಪ್ರೈವೇಟ್ ಲೇಔಟ್ ಅಕ್ರಮ ಅಂತ ಹೆಂಗಾಗುತ್ತೆ? ಪ್ರೈವೇಟ್ ಲೇಔಟ್ದು ಅಕ್ರಮ ಅಂತ ಹೆಂಗಾಗುತ್ತೆ ದಯಮಾಡಿ ಹೇಳಿ ನನಗೆ. ಪ್ರೈವೇಟ್ನವನು ಅನುಮತಿ ತಗೊಂಡಿರ್ತಾನೆ, ದುಡ್ಡು ಕಟ್ಬಿಟ್ಟು ನಾನು ಸೈಟ್ ಡೆವಲಪ್ ಮಾಡ್ಕೊಂಡು ಜನಗಳಿಗೆ ಕೊಡಬೇಕು ಅಂತ. ಈ 300 ಲೇಔಟ್ಗಳು ಮೈಸೂರಲ್ಲಿ. ಅಂತ ಆಪಾದನೆ ಅದಾದ್ಮೇಲೆ 2020 ಒಂದು ನಿಮಿಷ ಹೌದು ಕೊಟ್ಟಿದೆ. ಆ 2020ರಲ್ಲಿ ನಟೇಶ್ ಅನ್ನೋರು ಒಂದು ಪತ್ರ ಬರೀತಾರೆ. ಅದ್ರದ್ದೊಂದು ಲಾಸ್ಟ್ ಪ್ಯಾರಾಗ್ರಾಫ್ ಓದ್ತೀನಿ ನಿಮಗೆ ಸುಮ್ಮನೆ. ದಿನಾಂಕ 10/1/2022 ನನ್ನನ್ನು ಸರ್ಕಾರವು ವರ್ಗಾವಣೆ ಮಾಡಿದ್ದ ಹಿನ್ನೆಲೆಯಲ್ಲಿ ಸರ್ಕಾರಿ ಆದೇಶನ್ವಯ ಕರ್ತವ್ಯ ನಿಯೋಜಿತ ಆಯುಕ್ತರಿಗೆ ಕಡತಗಳನ್ನು ಮಂಡಿಸಿ ಅನುಮೋದನೆ ಪಡೆಯದೆ ಅಂಥ ಸೂಚನೆಯನ್ನು ಗಾಳಿಗೆ ತೂರಿ ನಿವೇಶನ ಬಿಡುಗಡೆ ಮಾಡಿ ಅಕ್ರಮವೆಸಗಿರುತ್ತಾರೆ ಅಂತ ಪತ್ರ ಬರೀತಾರೆ. ಆ ಟ್ರಾನ್ಸ್ಫರ್ ಆದಮೇಲೆ ಯಾರೋ ನಟೇಶನ್ನು ಆಯುಕ್ತರು ಅಂತ ಸೈನ್ ಹಾಕ್ಬಿಟ್ಟು ಬರೀತಾರೆ. ಅವರೇ ಹೇಳ್ಕೊಂಡವ್ರೆ 10/1/2022 ನನ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಸ್ವಾಮಿ. ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಒಂದು ಪತ್ರ ಬರೀತಾರೆ ಅವರು ಸರ್ಕಾರಕ್ಕೆ, ನಾನು ಟ್ರಾನ್ಸ್ಫರ್ ಮಾಡಿದ್ದೆ ಅಂತ ಆಯುಕ್ತರಾಗಿ ಪತ್ರ ಬರೀತಾರೆ. 22/2/2022 ತಾರೀಕು ಬರೀತಾರೆ ಪತ್ರ. ಇನ್ ವಾಟ್ ಕೆಪಾಸಿಟಿ ಈ ರೈಟ್ಸ್ ಲೆಟರ್ ಟು ಪ್ರಿನ್ಸಿಪಾಲ್ ಸೆಕ್ರೆಟರಿ. ಅವರವರ ಜಗಳಕ್ಕೋಸ್ಕರ ಏನೋ ಪತ್ರಗಳನ್ನು ಬರೆದು ಏನೋ ಆಗಿರ್ಬೋದು. ಇದನ್ನು ತನಿಖೆ ಅವತ್ತು ಯಾಕೆ ಮಾಡಿಸ್ಲಿಲ್ಲ? BJP ಸರ್ಕಾರ ಯಾಕೆ ಮಾಡಿಸ್ಲಿಲ್ಲ? ಕರೆಕ್ಟ್ ನೀವು ಹೇಳಿದ್ದು. ಪಾರ್ಕ್ ಜಾಗ ಬಿಡ್ದೇನೆ, ರೋಡ್ಗೆ ಜಾಗ ಬಿಡ್ದೇನೆ ಸೈಟ್ ಮಾಡ್ಕೊಂಬಿಟ್ಟವ್ರೆ ಎನ್ನುವಂಥದ್ದಿದ್ರೆ ಅದು ಕಿತ್ತಕೊಂಡು ರೋಡ್ ಮಾಡಿಸಿ. ಯಾಕೆ ಮಾಡಿಸ್ಲಿಲ್ಲ? ಮಾಡ್ತೀವಿ.